9ನೇ ತರಗತಿಯ ತೃತೀಯ ಭಾಷಾ ವಿದ್ಯಾರ್ಥಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾಲಿಗೆ ಎಂಬ ಪಾಠ ಮುಗಿದಿದೆ. ಈಗ ಅದರ ಭಾಗವಾದಂತಹ ಸಂಸ್ಕೃತ ಸಂಧಿಗಳು ಅನ್ನುವ ವಿಭಾಗ ನಾವು ಪ್ರಾರಂಭ ಮಾಡಿದ್ದೆವು. ನೋಡೋಣ ಈಗ ಪುಟ ಸಂಖ್ಯೆ 26. ನೋಡ್ಕೊಳ್ಳಿ ಎಲ್ಲರೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ. ಸಂಸ್ಕೃತ ಸಂಧಿ ಏನು ಅಂತ ಹೇಳಿ ನಾನು ಮೊದಲಿಗೆ ಪ್ರಾರಂಭ ಮಾಡಿದ್ದೆ, ಡೆಫಿನಿಷನ್ ಅಂತ ಹೇಳಿ. ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಸಂಧಿ ಕಾರ್ಯ ನಡೆದರೆ ಸಂಸ್ಕೃತ ಸಂಧಿಯಾಗುತ್ತದೆ ಅಲ್ವಾ. ನಾನು ಮೊನ್ನೆ ಹೇಳಿದ್ದೇನೆ ಅಲ್ವಾ. ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಏನು ಸಂಸ್ಕೃತ ಪದಗಳು ಅಂದರೆ ಆ ಪದ ಸಂಸ್ಕೃತವಾಗಿದ್ದಿರ್ತದೆ, ಗೊತ್ತಾಯ್ತಾ. ತತ್ಸಮ ಅಂತ ನಾವು ಅದನ್ನು ಹೇಳ್ತೇವೆ ಅಲ್ವಾ. ಒಂದು ವೇಳೆ ಅದು ಕನ್ನಡ ಆಗಿದ್ದರೆ ಅದು ಕನ್ನಡ ಸಂಧಿ ಆಗುವಂಥದ್ದು. ಆದರೆ ನಾವು ಸಂಸ್ಕೃತ ಪದಗಳನ್ನು ಕನ್ನಡದ ಉಪಯೋಗ ಮಾಡ್ತೇವೆ. ಉದಾಹರಣೆ ನಾನು ಕೊಟ್ಟಿದ್ದೆ ಮೊನ್ನೆ ಅಲ್ವಾ. ದೇವಾಲಯ ಅನ್ನೋದು ನಾವು ಕನ್ನಡದ ಉಪಯೋಗ ಮಾಡ್ತೇವೆ, ಆದರೆ ನಿಜವಾಗಿ ಅದು ಪದ ಸಂಸ್ಕೃತ ಆಗಿರುವಂಥದ್ದು. ನಿಮಗೆ ಉದಾಹರಣೆ ನೋಡುವಾಗ ಮುಂದಕ್ಕೆ ತಿಳಿಯುವಂಥದ್ದು ಯಾವುದು ಸಂಸ್ಕೃತ ಪದ ಅಂತ ಹೇಳಿ, ಅದು ಹೇಗೆ ಸಂಧಿ ಆಗ್ತದೆ ಅಂತ ಹೇಳಿ ಕೂಡ ಗೊತ್ತಾಗುವಂಥದ್ದು. ನೋಡೋಣ, ಅದನ್ನು ಮುಂದಕ್ಕೆ ಹೋಗೋಣ. ಹೀಗೆ ಸಂಸ್ಕೃತ ಪದಗಳಿದ್ರೆ ಮಾತ್ರ ಅದು ಸಂಸ್ಕೃತ ಸಂಧಿ ಆಗುವಂಥದ್ದು. ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ ಸಂಧಿಯಾದರೆ ಸಂಸ್ಕೃತ ಸಂಧಿಯಾಗುತ್ತದೆ. ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ನಿಮ್ಗೆ ಗೊತ್ತುಂಟು, ಸಂಹಿತ ಅಂತ ನಾವು ಅದಕ್ಕೆ ಹೇಳ್ತೀವಿ, ಸೇರುವಂಥದ್ದು. ಅದನ್ನು ಬಿಡಿಸಿ ಬರೋದನ್ನು ಸಂಧಿ ಅಂತ ನಾವು ಹೇಳ್ತೇವೆ. ಎರಡು ಶಬ್ದಗಳು ಜಾಯ್ನ್ ಆಗಿರೋದು ಸಂಹಿತ ಜೊತೆ ಆಗಿರೋದು. ಅದನ್ನು ಬಿಡಿಸಿದಾಗ ಏನಾದ್ರು ಸ್ಪ್ಲಿಟ್ ಮಾಡೋದು ಹೇಳ್ತೇವೆ, ಸಂಧಿ ಆಗುತ್ತೆ. ಹೀಗೆ ಈ ರೀತಿ ಸಂಧಿ ಆದದನ್ನು ಮಾಡುವಂಥದ್ದು, ಗೊತ್ತಾಯ್ತಾ. ಹೀಗೆ ಎರಡು ಶಬ್ದಗಳು ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾದ ಅಕ್ಷರದಲ್ಲಿ ಸಂಧಿಯಾದರೆ ಸಂಸ್ಕೃತ ಸಂಧಿ ಆಗ್ತದೆ. ಎರಡು ಪರಸ್ಪರ ಶಬ್ದಗಳು ಒಟ್ಟಾಗೋದನ್ನು ನಾವು ಹೇಳ್ತೇವೆ ಸಂಧಿ ಆಗುವಂಥದ್ದು ಹೇಳ್ತೇವೆ. ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದದೊಡನೆ ಸೇರಿದಾಗ ಪರಸ್ಪರ ಎದುರಾದ ಅಕ್ಷರ ನಡುವೆ ಸಂಧಿ ಆದರೆ ಕನ್ನಡ ಸಂಧಿ ಆಗಿರುತ್ತದೆ. ನೆನಪಿಟ್ಕೊಳ್ಳೋದನ್ನು ಕೂಡ. ಒಂದು ವೇಳೆ ಒಂದು ಸಂಸ್ಕೃತ ಪದ ಒಂದು ಕನ್ನಡ ಪದ ಇದ್ದರೆ ಅದು ಸಂಸ್ಕೃತ ಸಂಧಿ ಆಗುವುದಿಲ್ಲ, ಅದು ಆಗುವಂಥದ್ದು ಕನ್ನಡ ಸಂಧಿ ಆಗುವಂಥದ್ದು. ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದದೊಡನೆ ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ, ಅಕ್ಷರ ಅಂದರೆ ಗೊತ್ತುಂಟು, ಈ ಇಂಥದ್ದೆಲ್ಲ ಉಂಟಾದ ಅಕ್ಷರಗಳು ನಾವು ಹೇಳುತ್ತದಲ್ವಾ, ಈ ಅಕ್ಷರ ನಡುವೆ ಸಂಧಿ ಆದರೆ ಕನ್ನಡ ಸಂಧಿಯೇ ಆಗುತ್ತದೆ. ಸಂಸ್ಕೃತದಲ್ಲಿ ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಎರಡು ವಿಧ ಇರುವಂಥದ್ದು, ಎರಡು ವಿಧ. ಇದನ್ನು ಕೂಡ ಮೊನ್ನೆ ಹೇಳಿದ್ದೇನೆ ನಾನು. ಒಂದು ಸ್ವರಕ್ಕೆ ಸ್ವರ ಎದುರಾದದನ್ನು ನಾವು ಸ್ವರ ಸಂಧಿ ಅಂತ ಹೇಳ್ತೇವೆ. ವ್ಯಂಜನಕ್ಕೆ ವ್ಯಂಜನ ಸಂಧಿ ಹೇಳ್ತೇವೆ. ವ್ಯಂಜನಕ್ಕೆ ಸ್ವರ ಎದುರಾದ, ಸ್ವರಕ್ಕೆ ವ್ಯಂಜನ ಎದುರಾದರೂ ಕೂಡ ವ್ಯಂಜನ ಸಂಧಿ ಅಂತ ಹೇಳುವುದು. ಆದರೆ ಸ್ವರ ಸಂಧಿ ಆಗೋದು ಯಾವತ್ತೂ ಕೂಡ ಸ್ವರ ಕೂಡಿದಾಗ ಮಾತ್ರ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ವ್ಯಂಜನ ಮಾತ್ರ ಅಲ್ಲಿ ವ್ಯಂಜನಕ್ಕೆ ಸ್ವರ ಅಥವಾ ಸ್ವರಕ್ಕೆ ವ್ಯಂಜನ ಕೂಡಿದರೆ ಅದು ವ್ಯಂಜನ ಸಂಧಿ ಅಂತೇಳಿ ಆಗುವಂಥದ್ದು. ಅದು ಒಂದು ಸ್ವಲ್ಪ ಗಮನದಲ್ಲಿರಲಿ. ಸಂಸ್ಕೃತ ಸ್ವರ ಸಂಧಿ, ಈಗ ನಿಮಗೆ ಪ್ರಧಾನವಾಗಿರುವಂಥದ್ದು ಸಂಸ್ಕೃತ ಸ್ವರ ಸಂಧಿ ಇರುವುದು. ಈ ವರ್ಷ ನಿಮಗೆ ಸ್ವರ ಸಂಧಿಗಳಲ್ಲಿ ಸ್ವರ ಅಂತ ಗೊತ್ತಾಯ್ತಲ್ಲ, ಆ ಇ ಉ ಗೊತ್ತುಂಟಲ್ಲ, ಋ ಎ ಐ ಓ ಔ, ಇವು ಸ್ವರಗಳು ಅಂತ ನಾವು ಹೇಳ್ತೀವಿ. ಇಂತಹ ಅಕ್ಷರಗಳು ಪರಸ್ಪರ ಎದುರಾದಾಗ ಆಗುವಂಥದ್ದೇ ಸ್ವರ ಸಂಧಿಗಳು. ನೋಡ್ಕೊಳ್ಳಿ, ಅಲ್ಲಿ ವ್ಯಂಜನ ಇದ್ದಿರ್ತದೆ, ವ್ಯಂಜನಕ್ಕೆ ಸ್ವರ ಸೇರಿ ಅದು ಪೂರ್ತಿ ವ್ಯಂಜನ ಆಗುವಂಥದ್ದು, ಪೂರ್ತಿ ಅಕ್ಷರ ಆಗುವಂಥದ್ದು, ಗುಣಿತ ಅಕ್ಷರ ಆಗುತ್ತದೆ ಅಲ್ವಾ. ಅದು ಕೂಡ ಗೊತ್ತಿದೆ ನಿಮಗೆಲ್ಲ, ಕಲಿಸಿ ಆಗಿದೆ ಅದನ್ನೆಲ್ಲ. ಉದಾಹರಣೆಗೆ ಕ ಪ್ಲಸ್ ಅ ಕ ಅಲ್ವಾ. ಇದು ಆನಂತರ ಗ ಪ್ಲಸ್ ಅ ಗ, ಈ ರೀತಿ ಗ ಪ್ಲಸ್ ಇ ಗಿ, ಈ ರೀತಿ ಆಗುವಂಥದ್ದು. ಇದೇ ಅಲ್ಲಿ ಸ್ವರ ಅಂತ ನಾವು ಹೇಳುವಂಥದ್ದು. ವ್ಯಂಜನಕ್ಕೆ ಸ್ವರ ಇರ್ತದೆ, ಆ ಸ್ವರದಲ್ಲಿ ನಾವು ಪರಿಗಣಿಸಬೇಕು. ವ್ಯಂಜನದ ಜೊತೆಗಿರುವಂತಹ ಸ್ವರ ನಾವು ಪರಿಗಣಿಸಬೇಕು. ಸ್ವರಾಕ್ಷರ ಅಂದರೆ ಅರ್ಥ ಆಯ್ತಲ್ಲ. ಈಗ ಮುಂದಕ್ಕೆ ನಾನು ತೋರಿಸ್ತೇನೆ ಏನಂತ ಹೇಳಿ ಉದಾಹರಣೆ ಸಹಿತವಾಗಿ ನೋಡೋಣ. ಈಗ ಹೇಳ್ತಾರೆ ಸಂಸ್ಕೃತ ವ್ಯಂಜನ ಸಂಧಿ, ವ್ಯಂಜನಕ್ಕೆ ವ್ಯಂಜನ. ನೋಡ್ಕೊಳ್ಳಿ, ಸಂಸ್ಕೃತ ವ್ಯಂಜನ ಸಂಧಿ, ವ್ಯಂಜನಕ್ಕೆ ವ್ಯಂಜನ, ವ್ಯಂಜನಕ್ಕೆ ಸ್ವರ, ಸ್ವರಕ್ಕೆ ವ್ಯಂಜನ ಪರವಾಗಿ ಸಂಧಿಯಾದರೆ ವ್ಯಂಜನ ಸಂಧಿ ಅಂತೇಳಿ ಕರೆಯಲ್ಪಡುತ್ತದೆ. ಸಂಸ್ಕೃತದಲ್ಲಿ 4 ಸ್ವರ ಸಂಧಿಗಳು ಮತ್ತು 3 ವ್ಯಂಜನ ಸಂಧಿಗಳಿವೆ. ಸಂಸ್ಕೃತದಲ್ಲಿ 4 ಸ್ವರ ಸಂಧಿಗಳು ಮತ್ತು 3 ವ್ಯಂಜನ ಸಂಧಿಗಳಿವೆ, ಗಮನದಲ್ಲಿರಲಿದ್ದು. ಅದು ನಿಮಗೀಗ ಸ್ವರ ಸಂಧಿನ ಮಾತ್ರ ನಾವು ಪರಿಗಣಿಸೋಣ. ಸಂಸ್ಕೃತ ಸ್ವರ ಸಂಧಿಗಳು ಮೊದಲಿಗೆ ಹೇಳ್ತಾರೆ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂತೇಳಿ ಮೊದಲನೇದು ಸಂಧಿ. ನಿಮಗೆ ಗೊತ್ತಿರ್ಬೋದು, ಕಲ್ತಿದ್ದೀರಿ ನೀವು ಅದನ್ನೆಲ್ಲ. ಆದರೂ ಕೂಡ ಸರಿಯಾಗಿ ಗಮನಿಸಿ ಮಕ್ಕಳಿಗೆ. ಯಾರಿಗೆ ಗೊತ್ತಿಲ್ಲ ಅಂತ ಇದೆ ಅವ್ರು ಇನ್ನೂ ಸ್ವಲ್ಪ ಸರಿಯಾಗಿ 2 ಸಲ ಪರಿಗಣಿಸಿ, ಅದನ್ನು ಖಂಡಿತ ಅದು ನಿಮ್ಮದಾಗ್ತದೆ. ನೋಡ್ಕೊಳ್ಳಿ, ಈಗ ಸವರ್ಣ ಸ್ವರಗಳಾದ ಅ ಆ ಇ ಈ ಉಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಸ್ವರದ ದೀರ್ಘ ಸ್ವರವು, ಅಂದರೆ ಆ ಆ ಆ ಅಥವಾ ಆ ಇದ್ರೆ ಆ, ಈ ಅದಕ್ಕೆ ಎದುರಾದಾಗ ಈ ಅಂತ ಆಗುವಂಥದ್ದು, ಉ ಅದಕ್ಕೆ ಎದುರಾದಾಗ ಉ ಆಗುವಂಥದ್ದು ಆದೇಶವಾಗಿ ಬರುವುದು. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು. ನೋಡಿ, ಈಗ
ಈಗ ವರ್ಣ ಅಂದರೆ ಗೊತ್ತುಂಟು, ಅಕ್ಷರ ಅಂತ ನಾವು ಹೇಳ್ತೀವಿ. ಸ ಅಂದರೆ ಸೇಮ್ ಅಂತ ಹೇಳಿ ಅರ್ಥ. ಸ ವರ್ಣ, ಸೇಮ್ ಲೆಟರ್ ಎದುರಾಗುವಂಥ ಹೇಳಿ ಅರ್ಥ. ಅದೇ ಅಕ್ಷರ ಎದುರಾಗುವಂಥದ್ದು. ಉದಾಹರಣೆಗೆ ದೀರ್ಘ ಕೂಡ ಬರ್ಬೋದು, ಹ್ರಸ್ವ ಕೂಡ ಬರ್ಬೋದು. ಅ ಅನ್ನೋದು ಹ್ರಸ್ವ ಮತ್ತು ದೀರ್ಘ ಎರಡು ಉಂಟು. ಈ ಅನ್ನೋದು ಹ್ರಸ್ವ ದೀರ್ಘ ಉಂಟು, ಉ ಅನ್ನೋದು ಹ್ರಸ್ವ ದೀರ್ಘ ಉಂಟು ಅಲ್ವಾ. ಈ ರೀತಿಯಾಗಿ ಅ ಈ ಉ ಅಂತ ಹೇಳಿ ಈ ರೀತಿಗೆ ಅದೇ ಅಕ್ಷರ ಆಗುವಾಗ, ಕೊನೆಯದಾಗಿ ಅದು ಎದುರಾಗುವಾಗ ಅಲ್ಲಿ ಆ ಮಧ್ಯದಲ್ಲಿರುವಂತಹ ಅಕ್ಷರ ದೀರ್ಘ, ಸ್ವಲ್ಪ ಜಾಸ್ತಿ ಸಮಯ ತಗೊಂಡು ಬರ್ತದೆ. ದೀರ್ಘ ಅಂದರೆ ಗೊತ್ತುಂಟು, ಎರಡು ಮಾತ್ರ ಕಾಲು ಉಚ್ಚರಿಸುವಂತಹ ಅಕ್ಷರ ನಾವು ದೀರ್ಘ ಅಂತ ನಾವು ದೀರ್ಘಾಕ್ಷರ ನಾವು ಹೇಳ್ತೀವಿ ಅಲ್ವಾ. ಈ ರೀತಿಯಾಗಿ ಅದು ದೀರ್ಘವಾಗಿ ಬರುವಂಥದ್ದು. ಉದಾಹರಣೆ ಸಹಿತ ನೋಡೋಣ, ಸರಿಯಾಗಿ ಗೊತ್ತಾಗ್ತದೆ ನೋಡಿ. ಈಗ ಹೇಳ್ತಾರೆ ಮೊದಲಿಗೆ ದೇವ ಕೂಡಿಸು ಆಲಯ. ನೋಡಿ ಒಂದನೇ ಉದಾಹರಣೆ, ದೇವ ಕೂಡಿಸು ಆಲಯ. ಇಲ್ಲಿಗೆ ಏನಾಗ್ತದೆ ನೋಡುವಾಗ ನಿಮಗೆ ಬಾಯಲ್ಲಿ ಬಂತೀಗ ಗೊತ್ತುಂಟಿದ್ದು ಅಲ್ವಾ, ದೇವಾಲಯ ಅಂತ ಹೇಳಿ ಆಯ್ತು. ನೋಡಿ ಈಗ ಇದು ಹೇಗೆ ಆಯ್ತು, ವಾನುದು ಈಗ ವಾನುದು ಹೇಗಾಯ್ತು, ದೀರ್ಘ ಅಂತ ನಾನು ಆಗ್ಲೇ ಹೇಳಿದೆ. ಇಲ್ಲಿ ವ ಪ್ಲಸ್ ಆ, ಇಲ್ಲಿ ಎದುರುಗಡೆ ಆ ಉಂಟು, ಆಗೇನಾಗ್ತದೆ ಇದು ಇಲ್ಲಿ ಅ ಕೂಡಿಸು ಆ ಏನಾಯ್ತು ಆ ಅಂತ ಹೇಳಿ ಆಗುವಂಥದ್ದು. ಅ ಪ್ಲಸ್ ಆ ಇದು ಸವರ್ಣ, ಹಾಗೆ ಆ ಅಂತ ಹೇಳಿ ಆಗುತ್ತೆ. ಹಾಗಾಗಿ ಆ ವಾ ಅನ್ನೋದು ಉಂಟಲ್ವಾ, ಇಲ್ಲಿ ಈ ವಾ ಅನ್ನೋದು ಏನಾಗ್ತದೆ ದೀರ್ಘ ಆಗ್ತದೆ, ದೇವಾಲಯ ಅಂತ ಹೇಳಿ ಆಗುವಂತಹದ್ದು. ಎರಡನೇ ಉದಾಹರಣೆ ಕಡೆ ಬರೋಣ. ಮಹಾಸನ, ಮಹಾ ಪ್ಲಸ್ ಆಸನ, ಇಲ್ಲಿ ಏನಾಯ್ತು ಮಹಾಸನ. ಇಲ್ಲಿಗ ಯಾವುದುಂಟು ಹ ಪ್ಲಸ್ ಆ ಅಲ್ವಾ, ಇಲ್ಲಿ ಆವ್ಯಾಗ ದೀರ್ಘವಾಗುತ್ತೆ. ಅದು ಆ ಇದ್ರು ಕೂಡ ಅದು ದೀರ್ಘ, ಒಟ್ಟಾರೆ ದೀರ್ಘ ಆಗ್ಬೇಕು. ಏನಾಯ್ತು ಈಗ ಹ ಅನ್ನೋದೇನಾಯ್ತು ದೀರ್ಘ ಆಯ್ತು. ಮಹಾ ಪ್ಲಸ್ ಆಸನ ದೀರ್ಘವೆಂಟು ಆದ್ರೂ ಕೂಡ ಅದು ಒಟ್ಟಿಗೆ ನಾವು ಹೇಳ್ತೇವೆ ಮಹಾಸನ ಒಟ್ಟಿಗೆ. ಇಲ್ಲಿ ಮಹಾ ಆಸನ ಅಂತ ತೋರಿಸೋದಿಲ್ಲ ನಾವು, ಮಹಾಸನ ಅಂತ ಒಟ್ಟಿಗೆ ಹೇಳ್ತಾ ದೀರ್ಘ ಹೇಳ್ತಾ ಹೋಗ್ತೇವೆ. ಮೂರನೇದು ಗಿರಿ ಪ್ಲಸ್ ಈಶ, ಏನಾಯ್ತು ಈಗ ಗಿರೀಶ ಅಂತ ಹೇಳಿ ಆಯ್ತು. ಇಲ್ಲಿಗಿದು ದೀರ್ಘ ಆಗಿದೆ ನೋಡಿ, ಇಲ್ಲಿ ರ ಪ್ಲಸ್ ಇ ಪ್ಲಸ್ ಇ ಅಂತ ಏನಾಗ್ತದೆ ಈಗ ಇ ಅಂತ ಹೇಳಿ ಆಗುವಂಥದ್ದು. ಈ ಅಂದರೆ ರಲ್ಲಿ ಇದು ವ್ಯಂಜನ, ಇದೆಲ್ಲ ನಾನು ತೋರಿಸಿದ ವ್ಯಂಜನ. ವ್ಯಂಜನಕ್ಕೆ ಇಲ್ಲಿ ಸ್ವರಾಕ್ಷರ ಸೇರಿ ಅದು ಪೂರ್ತಿ ಆಗ್ಬೋದು, ಗುಣಿತಾಕ್ಷರ ಆಗುವಂಥದ್ದು. ಈಗ ಇದರ ರಲ್ಲಿ ಇ ಉಂಟು, ಇ ಪ್ಲಸ್ ಇ ಹಾಗಾಗಿ ಆ ರು ಅನ್ನೋದು ಏನಾಗ್ತದೆ ದೀರ್ಘ ಆಗ್ತದೆ. ಗಿರೀಶ ದೀರ್ಘವನ್ನು ನಾವು ಈ ಒಂದು ಚಿಹ್ನೆ ಮೂಲಕ ತೋರಿಸಬೇಕು, ಗೊತ್ತಾಯ್ತಲ್ಲ, ಇದೊಂದು ಚಿಹ್ನೆ ಮೂಲಕ ತೋರಿಸುವಂತಹದ್ದು ಗಿರೀಶ. ಅತಿ ಪ್ಲಸ್ ಇಂದ್ರ, ಅತೀಂದ್ರ ಅಂತ ಹೇಳಿ ಆಗ್ತದೆ, ಅತೀಂದ್ರ. ನೋಡಿ ಇಲ್ಲಿಗ ತಿ ಅನ್ನೋ ದೀರ್ಘ ಆಗಿದೆ, ಇಲ್ಲಿಗ ಸೇಮ್ ಅದರ ಹಾಗೆ ತ ಪ್ಲಸ್ ಇದು ಇ, ಇಲ್ಲಿ ಇ ಏನಾಯ್ತು ಇ ಅಂತ ಹೇಳಿ ಆಯ್ತು. ನೆಕ್ಸ್ಟ್ ಗುರು ಪ್ಲಸ್ ಉಪದೇಶ, ಗುರು ಪ್ಲಸ್ ಉಪದೇಶ ಏನಾಯ್ತು ಗುರು ನಿಮ್ಮ ಬಾಯಲ್ಲಿ ಬಂದಿರ್ಬೋದು ಈಗ ಏನು ಅಂತ ಹೇಳಿ ಅಲ್ವಾ, ಗುರೂಪದೇಶ ಅಂತ ಹೇಳಿ ಆಯ್ತು. ಇಲ್ಲಿ ಯಾವುದು ದೀರ್ಘ ಆಯ್ತು, ರು ಅನ್ನೋದು ದೀರ್ಘ ಆಯ್ತಲ್ವಾ ರಕಾರ. ಇಲ್ಲಿ ಏನುಂಟು ಈಗ ರ ಪ್ಲಸ್ ಉ ಪ್ಲಸ್ ಉ ಏನಾಯ್ತು ಉ, ರು ಅಲ್ಲಿ ಉ ಉಂಟು ಪ್ಲಸ್ ಎದುರುಗಡೆ ಉ ಉಂಟು, ಎಲ್ಲ ಸ್ವರಾಕ್ಷರ ನೋಡಿ. ಒಂದು ಇಲ್ಲಿ ಸ್ವರಾಕ್ಷರ, ಎರಡನೇ ಇಲ್ಲಿ ನೋಡಿ ಇದರಲ್ಲೂ ಸ್ವರಾಕ್ಷರ ನೋಡಿ, ಇದೆಲ್ಲ ಏನಾಗುದು ದೀರ್ಘ. ಅದ್ರ ಮೊದಲ ಅಕ್ಷರ ದೀರ್ಘ, ಏನಾಯ್ತು ರಕಾರ ಇದ್ದದ್ದು ರು ಇದ್ದದ್ದು ರು ಅಂತ ಹೇಳಿ ಆಯ್ತು, ಊ ಬರ್ತದೆ ಅಲ್ವಾ, ಗುರು ಉಪದೇಶ. ಇನ್ನೂಗ ನಾನೊಂದು 2-3 ಎಕ್ಸ್ಟ್ರಾ ಕೊಡ್ತೇನೆ, ಅದನ್ನು ನೀವು ಬರ್ಕೋಬೇಕು. ಟೆಕ್ಸ್ಟ್ ಬುಕ್ ಅಥವಾ ನಿಮ್ಮ 100 ಪೇಜಲ್ಲಿ ಆದರೂ ನೋಟ್ಬುಕ್ಕಲ್ಲಿ ಬರ್ಕೊಳ್ಳೋದನ್ನು ನೋಡ್ಕೊಳ್ಳಲಿ. ಈಗ ದೇವಾಸುರ ನೋಡಿ, ಇಲ್ಲಿಗೆ ಬರಿತೇನೆ, ಇದು ಎಕ್ಸ್ಟ್ರಾಸ್ ಬರೀದು. ದೇವ ಪ್ಲಸ್ ಅಸುರ ಏನಾಗ್ತದೆ, ಇದು ದೇವಾಸುರ ಅಂತ ಹೇಳಿ ಆಗ್ತದೆ ನೋಡಿ, ದೇವಾಸುರ. ಇಲ್ಲಿ ವಾನು ದೀರ್ಘ ಆಗಿದೆ, ಇಲ್ಲಿ ಉ ಪ್ಲಸ್ ಅ ವಾದು, ಇಲ್ಲಿ ಅ ಏನಾಯ್ತು ಇಲ್ಲಿಗ ಇಲ್ಲಿ ಅಕಾರಕ್ಕೆ ಅಕಾರ ಆಕಾರ, ಹ್ರಸ್ವ ಆಕಾರ ಎರಡು ಕಡೆ ಏನಾಯ್ತು ಆಕಾರ, ಉ ಇದು ಏನಾಯ್ತು ದೀರ್ಘ ಆಯ್ತು, ದೇವಾಸುರ. ನೆಕ್ಸ್ಟ್ ರವಿ ಪ್ಲಸ್ ಇಂದ್ರ, ರವಿ ಪ್ಲಸ್ ಇಂದ್ರ ಏನಾಯ್ತು ರವೀಂದ್ರ ಅಂತ ಹೇಳಿ ಆಯ್ತು. ಏನಾಯ್ತು ದೀರ್ಘ, ಇಲ್ಲಿ ವಕಾರ ದೀರ್ಘ ವಿ ಅಂತ ಹೇಳಾಯ್ತು. ಇಲ್ಲಿ ಇ ಉಂಟು, ಬು ಪ್ಲಸ್ ಇ ವಿ, ಇಲ್ಲಿ ಇ ಪ್ಲಸ್ ಇ ಅಂತ ಹೇಳಿ ಆಯ್ತು. ಇ ಪ್ಲಸ್ ಇ ಇಲ್ಲಿಗ ಇದರ ಅತೀಂದ್ರ ಅಂತ ಬಂದ ಹಾಗೆ ಇಲ್ಲಿ ರವಿ ಪ್ಲಸ್ ಇಂದ್ರ ರವೀಂದ್ರ. ಈ ವಿ ವಾನುದು ದೀರ್ಘ ರವಿ ಅಂತ ಹೇಳಿ ಬರ್ತದೆ, ರವೀಂದ್ರ. ನೆಕ್ಸ್ಟ್ ಲಕ್ಷ್ಮೀ ಪ್ಲಸ್ ಈಶಾ, ಲಕ್ಷ್ಮೀ ಪ್ಲಸ್ ಈಶಾ ಪ್ಲಸ್ ಈಶಾ ಏನಾಯ್ತು ಇದು ಲಕ್ಷ್ಮೀಶ ಅಂತ ಹೇಳಿ ಆಗ್ತದೆ. ಲಕ್ಷ್ಮೀಶ ಅಂದರೆ ವಿಷ್ಣುವಿನ ಹೆಸರಿದು, ಲಕ್ಷ್ಮೀಶ ಅಂತ ಹೇಳಿ. ಈಗ ಇಲ್ಲಿಗೆ ಏನುಂಟು
ಕ ಪ್ಲಸ್ ಈ ಇಲ್ಲಿ ಸುಮಾರು ಅಕ್ಷರಗಳಿದೆ. ಇದು ವಿಜಾತಿಯ ಸಂಯುಕ್ತಾಕ್ಷರ ಸೇರಿ ಆಗಿರುವಂಥದ್ದು ಇಲ್ಲಿ. ಆದರೆ ಸ್ವರಾಕ್ಷರ ಯಾವುದು ಉಂಟು? ಈ ಅಂತ ಉಂಟು ಅಲ್ವಾ. ಲಕ್ಷ್ಮೀ ಅಂತೇಳಿ ಈ ಉಂಟು. ಈ ಪ್ಲಸ್ ಈ ದೀರ್ಘ ಅಕ್ಷರದ ಕೂಡ ದೀರ್ಘವೇ. ಆಗ ನಾವು ಈ ಲಕ್ಷ್ಮೀ ಅಂತ ಹೇಳೋದನ್ನು ತಗೊಳ್ಳೋದು. ಅದು ದೀರ್ಘದಲ್ಲೇ ಉಂಟು. ಇಲ್ಲಿದ್ರು ದೀರ್ಘ ಹೇಳ್ತಾ ಹೋಗ್ತದೆ. ಲಕ್ಷ್ಮೀಶ ಅಂತೇಳಿ ದೀರ್ಘವಾಗಿ ಹೇಳ್ತೀವಿ. ಈ ಪ್ಲಸ್ ಈ ಇರುವಂಥದ್ದು. ನೆಕ್ಸ್ಟ್ ವಿದ್ಯಾರ್ಥಿ ಅಂತ ತಗೊಳ್ಳೋಣ. ವಿದ್ಯಾ ಪ್ಲಸ್ ಅರ್ಥಿ ವಿದ್ಯಾರ್ಥಿ. ವಿದ್ಯಾರ್ಥಿ ಅಂದರೆ ಸ್ಟೂಡೆಂಟ್ ಗೊತ್ತಿದೆ ನಿಮಗೆ. ಇಲ್ಲಿಗ ಇಲ್ಲಿ ಆ ಉಂಟು. ದ ಪ್ಲಸ್ ಆ ದ ಪ್ಲಸ್ ಯು ಪ್ಲಸ್ ಆ ಇರೋದು. ಇದು ವ್ಯಂಜನ ನೋಡಿ. ದ ಪ್ಲಸ್ ಯು ಪ್ಲಸ್ ಆ ಇರುವಂಥದ್ದು. ಇಲ್ಲಿ ಆ ದೀರ್ಘ, ಇಲ್ಲಿ ಆ ಏನಾಯ್ತು? ಆ ಪ್ಲಸ್ ಆದರೂ ಕೂಡ ಆಗ ದ್ಯಾ ಅಂತೇಳಿ ನಾವು ಅದನ್ನು ದೀರ್ಘ ತಗೊಳ್ತೀವಿ. ವಿದ್ಯಾರ್ಥಿ ಅಂತೇಳಿ ತಗೊಳ್ತೇವೆ. ನೆಕ್ಸ್ಟ್ ಗೌರೀಶ ತಗೊಳ್ಳೋಣ. ಗೌರಿ ಪ್ಲಸ್ ಈಶಾ. ಗೌರಿ ಪ್ಲಸ್ ಈಶಾ ಏನಾಯಿತು? ಗೌರೀಶ ಅಂತ ಶಿವನಿಗೆ ಹೇಳುವಂಥದ್ದು. ಗೌರೀಶ ಇಲ್ಲಿ ಈ ಅಂತ ಉಂಟು. ಗೌರಿ ಅಂತ ಹೃಸ್ವ ನಾವು ಹೇಳ್ತೀವಿ, ಆದರೆ ನಾವು ಸಂಸ್ಕೃತದ ಶಬ್ದ ಆದರೆ ಗೌರಿ ಅಂತ ದೀರ್ಘ ತಗೋಬೇಕಾಗ್ತದೆ. ಇಲ್ಲಿ ನೋಡ್ಕೊಳ್ಳಿದನ್ನು. ಇದು ಈ ಅಂತ ಉಂಟು, ಇಲ್ಲಿ ಈ ಉಂಟು. ಏನಂತ? ಈ ಪ್ಲಸ್ ಈ ಆಗುವಂಥದ್ದು ನೋಡಿ. ಇದೆಲ್ಲ ಎಕ್ಸ್ಟ್ರಾವನ್ನು ನೀವು ಬರ್ಕೋಬೇಕು ಮಕ್ಕಳೇ. ಬೇಕಾಗ್ತದೆ ನಿಮಗೆ ಪರೀಕ್ಷೆಗಾಗಲಿ ಅಥವಾ ಮುಂದಿನದಕ್ಕಾಗಲಿ 10ನೇ ಕ್ಲಾಸಲ್ಲಿ ಮಾಡುವಾಗಲಿ ಎಲ್ಲದಕ್ಕೂ ಕೂಡ ಬೇಕಾಗುವಂಥದ್ದು. ಇದೆಲ್ಲ ಸರಿಯಾಗಿ ಗಮನಿಸಿ. ದೇವಾಸುರ, ರವೀಂದ್ರ, ಲಕ್ಷ್ಮೀಶ, ವಿದ್ಯಾರ್ಥಿ, ಗೌರೀಶ. ಇನ್ನು ಎಕ್ಸ್ಟ್ರಾ ಇಲ್ಲಿ ನಿಮ್ಮ ಪಾಠದಲ್ಲಿ ಸಿಕ್ಕಿದಾಗ ಇಂತಹ ಒಂದು ಸಂಧಿಗಳನ್ನು ಹುಡುಕಿಕೊಂಡು ಸಂಧಿ ಶಬ್ದಗಳನ್ನು ಹಿಡ್ಕೊಂಡು ನೀವೇ ಮಾಡಲಿಕ್ಕೆ ಚಟುವಟಿಕೆ ಆ್ಯಕ್ಟಿವಿಟಿ ಅಂತ ಹೇಳ್ತೀರಲ್ಲ, ಆ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆಗ ತುಂಬ ಸುಲಭವಾಗಿ ನಿಮಗೆ ಅರ್ಥ ಆಗುವಂಥದ್ದು. ಈಗ ಒಟ್ಟಾರೆ ನಿಮಗೆ ಗೊತ್ತಾಗಿದೆ ಸಂಸ್ಕೃತ ಪದಗಳಿಗೆ ಆಗುವಂತಹ ಸಂಧಿಗಳು ನಾವು ಸಂಸ್ಕೃತ ಸಂಧಿ ಅಂತ ಹೇಳುತ್ತದೆ. ಅಲ್ಲಿಗೆ ಸ್ವರ ಸಂಧಿ ನಾವು ನೋಡ್ತಾ ಇದ್ದೇವೆ. ಸ್ವರಕ್ಕೆ ಸ್ವರ ಎದುರಾದಾಗ ಸ್ವರ ಸಂಧಿ ಆಗುವಂಥದ್ದು. ಇಲ್ಲಿಗ ಸ್ವರದಲ್ಲಿ ನಾವು ಪುನಃ ಯಾವುದು ಸೇಮ್ ಲೆಟರ್ ಅಂದರೆ ಅದೇ ಸ್ವರ ಸವರ್ಣವೇ ಬಂದರೆ ಆಗ ಅದು ದೀರ್ಘವಾಗುವಂಥದ್ದು. ಶಬ್ದ ಆಗುವಾಗ ಆ ಮಧ್ಯದ ಯಾವ್ದು ನಾವು ಮೊದಲನೇ ಅಕ್ಷರ ಉಂಟು ಅದು ದೀರ್ಘ ಆಗಿ ಬರುವಂಥದ್ದು. ಇಷ್ಟು ಗಮನದಲ್ಲಿ ಇರಿಸಿ. ಈಗ ದೇವ ಕೂಡಿಸು ಆಲಯ, ದೇವಾಲಯ. ಮಹಾ ಪ್ಲಸ್ ಆಸನ, ಮಹಾಸನ. ಗಿರಿ ಪ್ಲಸ್ ಈಶ, ಗಿರೀಶ. ಅತಿ ಪ್ಲಸ್ ಇಂದ್ರ, ಅತೀಂದ್ರ. ಗುರು ಪ್ಲಸ್ ಉಪದೇಶ, ಗುರು ಉಪದೇಶ. ನೋಡಿ ಇಲ್ಲಿಗ ಅ ಪ್ಲಸ್ ಆ ಪ್ಲಸ್ ಆ ಇ ಪ್ಲಸ್ ಇ ಪ್ಲಸ್ ಇ ಉ ಪ್ಲಸ್ ಉ ಅ ಪ್ಲಸ್ ಆ ಇ ಪ್ಲಸ್ ಇ ಪ್ಲಸ್ ಇ ಆ ಪ್ಲಸ್ ಆ ಇ ಪ್ಲಸ್ ಇ. ಸುಲಭ ಉಂಟಲ್ವಾ? ಎಸ್. ಸೇಮ್ ಲೆಟರ್ ದೀರ್ಘವಾಗಿ ಆ ಶಬ್ದದ ಮಧ್ಯದಲ್ಲಿರುವಂತಹ ಮೊದಲನೇದಕ್ಕೆ ವ್ಯಂಜನಕ್ಕೆ ದೀರ್ಘವಾಗಿ ಬರುವಂತಹದ್ದು. ಇದನ್ನು ನಾವೇನು ಹೇಳ್ತೇವೆ? ಸವರ್ಣ ದೀರ್ಘ ಸಂಧಿ ಅಂತ ನಾವು ಹೇಳುವಂತಹದ್ದು. ಗಮನಿಸಿ, ಟೆಕ್ಸ್ಟ್ ಬುಕ್ಕಲ್ಲಿ ಮತ್ತೆ ಎಕ್ಸ್ಟ್ರಾ ಸಿಕ್ಕಿದ್ದನ್ನೆಲ್ಲ ಮಾಡ್ತಾ ಬನ್ನಿ. ಇದನ್ನೆಲ್ಲ ಬರ್ಕೋಬೇಕು ಮಕ್ಕಳೇ. ಈಗ ನಾನು ಎರಡನೇ ಸಂಧಿಯ ನಿಯಮದ ಕಡೆಗೆ ಬರ್ತೇನೆ. ಅದು ನಾವೇನು ಹೇಳ್ತೇವೆ? ಅದಕ್ಕೆ ಗುಣಸಂಧಿ ಅಂತ ನಾವು ಹೇಳ್ತೇವೆ. ಏನು ಸಂಧಿ ಅದು? ಗುಣಸಂಧಿ. ನೋಡೋಣ ಅದು ಏನು ಅಂತ ಹೇಳಿ ಅದರ ನಿಯಮವನ್ನು ಓದ್ತೇನೆ ನಾನೀಗ. ಮೊದಲಿಗೆ ಆ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು. ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು. ಋಕಾರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ಗುಣಸಂಧಿ ಎಂದು ಹೆಸರು. ನೋಡಿ, ಇದು ತುಂಬ ಸುಲಭ ಉಂಟು, ಏನು ಕಷ್ಟ ಇಲ್ಲ. ಸ್ವರ ಸಂಧಿಯಲ್ಲಿ ಇದು ತುಂಬ ಸುಲಭದ ಸಂಧಿ. ನೀವು ಬಹಳ ಪದಗಳನ್ನು ನಿಮ್ಮ ಅದರಲ್ಲಿ ಮಾತಿನಲ್ಲಿ ಬಳಕೆ ಮಾಡ್ತೀರಿ. ಅದೀಗ ಏನು ಅಂತ ಗೊತ್ತಿರಲ್ಲ, ಈಗ ನಿಮಗೆ ಗೊತ್ತಾಗ್ತದೆ ಹೇಗದು ಸಂಧಿ ಆಗ್ತದೆ ಅಂತೇಳಿ ಹೇಳ್ತಾರೆ. ನೋಡಿ, ಈಗ ಅಕಾರಗಳಿಗೆ ಈ ಕಾರಗಳು, ಆಕಾರಗಳಿಗೆ ಈ ಅಲ್ಲಿ ಪುನಃ ಅದನ್ನು ಬಿಡಿಸಿ ತೋರಿಸ್ತಾರೆ. ಮತ್ತೆ ನಾನು ಉದಾಹರಣೆ ಕೊಡು ಪುನಃ ಬರೀತೇನೆ ಅದೇನಂತ ಹೇಳಿ. ಈಗ ಕಿವಿ ಕೊಟ್ಟು ಕೇಳಿ. ಫಸ್ಟ್ 2 ಲೆಟರ್ಸ್. ಅದಕ್ಕೆ ನೆಕ್ಸ್ಟ್ ಲೆಟರಲ್ಲಿ ನೆಕ್ಸ್ಟ್ ವರ್ಡಲ್ಲಿ ಈ ಲೆಟರ್ಗಳು ಯಾವುದು? ಈ ಕಾರಗಳು. ಮೊದಲನೇದರಲ್ಲಿ ವ್ಯಂಜನ ಕೂಡಿಸು ಸ್ವರಾಕ್ಷರ ಅ ಪ್ಲಸ್ ಮುಂದ್ಗಡೆ ಅಲ್ಲಿ ಯಾವುದು ಈ ಅನ್ನುವ ಅಕ್ಷರ ಇದ್ರೆ ಏನಾಗ್ತದೆ? ಏಕಾರೋ. ಗೊತ್ತುಂಟಲ್ಲ, ಏಕಾರೋ ದೀರ್ಘ ಏಕಾರವು. ಅದೇ ಆ ಅಕ್ಷರಗಳಿಗೆ ಓಕಾರಗಳು ಬಂದಾಗ ಮೊದಲಿನ ಶಬ್ದದಲ್ಲಿ ಉ ಅದು ಇರುವಂಥದ್ದು. ಆನಂತರ ಎದುರುಗಡೆ ಮೊದಲನೇದರಲ್ಲಿ ಇರುವಂಥದ್ದು, ಎದುರುಗಡೆ ಉ ಇರುವಂಥದ್ದು, ಆಗ ಓಕಾರ ಆದೇಶವಾಗಿ ಬರುವಂಥದ್ದು. ಆನಂತರ ಇನ್ನೊಂದು ಹೇಳ್ತಾರೆ ಒಂದು ನಿಯಮ, ಋಕಾರ. ಎದುರುಗಡೆ ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬರುವಂತಹದ್ದು. ಸಮಾಗಮನದಲ್ಲಿರಲಿ. ಆಕಾರಗಳಿಗೆ ಈ ಕಾರಗಳ ಪರವಾದರೆ ಏಕಾರ, ಆಕಾರಗಳಿಗೆ ಓಕಾರಗಳು ಎದುರಾದರೆ ಓಕಾರ, ಆಕಾರಗಳಿಗೆ ಋಕಾರ ಎದುರಾದರೆ ಅರ್ಕಾರ ಆದೇಶವಾಗಿ ಬರುವಂಥದ್ದು. ಇದನ್ನೇ ಗುಣಸಂಧಿ ಅಂತ ಹೇಳಿ ಹೇಳುವಂತಹದ್ದು. ನಾವೀಗ ಉದಾಹರಣೆ ಸಹಿತವಾಗಿ ನೋಡೋಣ.
ಮಹಾ ಪ್ಲಸ್ ಇಂದ್ರ ಮಹೇಂದ್ರ. ಮಹಾ ಪ್ಲಸ್ ಇಂದ್ರ ಏನಾಯಿತು? ಮಹೇಂದ್ರ. ಈಗ ನೀವಾಗ ಸವರ್ಣ ದೀರ್ಘದಲ್ಲಿ ನೋಡಿದ್ರಿ. ಈಗ ಹು ಪ್ಲಸ್ ಆ ಆಗಿದೆ ಅಲ್ವಾ? ಇದು ಹು ಪ್ಲಸ್ ಆ ಪ್ಲಸ್ ಇ. ಈಗ ಗೊತ್ತಾಯ್ತು ಒಂದು ನಿಯಮ ಏನಾಯ್ತು ಇದೀಗ? ಹೇ ಅಂತ ಹೇಳಿ ಆಯ್ತು ಅಲ್ವಾ? ಅಂದರೆ ಏಕಾರ ಬಂತ. ಏನಾಗ್ತದೆ? ಏಕಾರ ಬಂತಂದ್ರೆ ಹೇ ಅಂತೇಳಿ ನಾವು ಅದನ್ನು ತಗೊಳ್ತೇವೆ. ಮಹಾ ಪ್ಲಸ್ ಇಂದ್ರ ಇಲ್ಲಿ ಆಕಾರಗಳಿಗೆ ಈ ಕಾರ ಪರವಾದ್ರೆ ಏಕಾರ ಒಂದು ನಿಯಮ ಗೊತ್ತಾಯ್ತರದೆ ಅಂತೇಳಿ ಆಕಾರಗಳಿಗೆ ಅಂದ್ರೆ ಇಲ್ಲಿ ಆ ತಗೊಂಡಿದ್ದೇವೆ. ಈ ಅಂದ್ರೆ ಇಲ್ಲಿ ತಗೊಂಡಿದ್ವಿ, ಈ ತಗೊಂಡಿದ್ವಿ. ಆಗೇನಾಯ್ತು? ಏಕಾರ ಆಚ ಅಂದ್ರೆ ಅದನ್ನ ಹಾ ಇದ್ದದೆ ಏನಾಗ್ತದೆ? ಹೇ ಅಂತೇಳಿ ದೀರ್ಘವಾಗಿ ನಾವು ತೋರಿಸಿ ಈ ರೀತಿಯಾಗಿ ತೋರಿಸ್ತೇವೆ. ಹೇ ಏಕಾರ ಬಂದಿದೆ. ಹು ಪ್ಲಸ್ ಎ ಹೇ ಅಲ್ವಾ? ಮಹೇಂದ್ರ ಅಂತೇಳಿ ಆಗಿರುವಂತಹದ್ದು. ಎರಡನೇದು ಸೂರ್ಯ ಪ್ಲಸ್ ಉದಯ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಸೂರ್ಯೋದಯ ಅಂತ ಹೇಳಿ ಆಗ್ತದೆ. ಇಲ್ಲೀಗ ಏನುಂಟು? ಋ ಪ್ಲಸ್ ಯು ಪ್ಲಸ್ ಆ. ಇಲ್ಲಿ ಎರಡು ಇರುವಂಥದ್ದು ಋ ಪ್ಲಸ್ ಯು ಪ್ಲಸ್ ಆ ಇರುವಂಥದ್ದು. ಇದನ್ನು ನೀವು ಕೊನೆಯ ಅಕ್ಷರ ಮಾತ್ರ ಸ್ವರಾಕ್ಷರ ಮಾತ್ರ ತಗೊಳ್ಬೇಕು. ಆ ಇಲ್ಲಿ ಉ ಉಂಟು. ಏನಾಗ್ತದೆ? ಓ ಆಗ್ತದೆ. ಅಕಾರ ಪ್ಲಸ್ ಉಕಾರ ಓಕಾರ. ಎರಡನೇ ನಿಯಮ. ಅಕಾರಕ್ಕೆ ಈ ಕಾರ ಇದ್ರೆ ಏಕಾರ ಗೊತ್ತಾಯ್ತಲ್ಲ? ಇಲ್ಲಿಗ ಅಕಾರಕ್ಕೆ ಉಕಾರ ಎದುರಾದಾಗ ಓಕಾರ ನೋಡ್ಕೊಳ್ಳಿ. ಅಥವಾ ಇರ್ಬೋದು ಅಥವಾ ಓ ಇರ್ಬೋದು ಅಷ್ಟೇ. ಒಂದೇ ಅದೇ ಅಕ್ಷರ ದೀರ್ಘ ಇರ್ಬೋದು ಅಷ್ಟೇ. ನೆನ್ಪಿಟ್ಕೊಳ್ಳಿ. ಅಕಾರಕ್ಕೆ ಇಲ್ಲಿ ಉಕಾರ ಇದಾಗಿದೆ. ಆಗ ನಾವು ಓ ಅಂತ ಹೇಳಿ ತೋರಿಸ್ತೇವೆ. ಓ ಅಂತ ಹೇಳಿ ತೋರಿಸ್ತೇವೆ. ಓ ದೀರ್ಘದ ಮೂಲಕ ಗೊತ್ತಾಯ್ತಲ್ಲ? ಮೊದಲಿಗೆ ದೀರ್ಘ ಆನಂತರ ಅರ್ಕವತನ ಹಾಕಿ ಸೂರ್ಯೋದಯ. ಸೂರ್ಯೋದಯ ಅಂದ್ರೆ ಅರ್ಕವತನ ಈ ರೀತಿ ತೋರಿಸುವಂಥದ್ದು. ಹೇಗೆ ಬರಿಬೇಕಂತ ನೋಡಿ. ಸೂರ್ಯೋದಯ ಹೇಗೆ ಹೋಗ್ಬೇಕು ಸೂರ್ಯೋದಯ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಮೂರನೇದು ಯಾವುದು? ಮಹೇಶ. ಮಹಾ ಪ್ಲಸ್ ಈಶ ಏನಾಯ್ತಿದು? ಮಹೇಶ ಅಂತ ಹೇಳಿ ಆಯ್ತು. ಇಲ್ಲಿಗೆ ಏನಿಟ್ಟು? ಹು ಪ್ಲಸ್ ಆ ಅಂತ ಉಂಟು. ಹು ಪ್ಲಸ್ ಆ ಅಲ್ವಾ? ಇಲ್ಲಿ ಎದುರುಗಡೆ ಈ ಅಂತ ಉಂಟು. ಏನಾಯ್ತು ಈಗ? ಎ ಅಂತ ಹೇಳಿ ಆಗ್ತದೆ. ಇದು ಕೂಡ ನಿಯಮ. ಎ ಏನುಂಟು ಇಲ್ಲಿಗ? ಆಕಾರಗಳು ಈ ಕಾರ ಈ ಆಕಾರಗಳು ಎದುರಾದಾಗ ಏಕಾರ ನಿಯಮ ಅಲ್ವಾ? ಇದರ ಹಾಗೆ ಇಲ್ಲಿ ಈ ದೀರ್ಘ ತಗೊಂಡಿದ್ದೇವೆ ಈ ಅಂತೇಳಿ. ಮಹಾ ಪ್ಲಸ್ ಈಶ ಏನಾಯ್ತು ಈಗ? ಹೇ ಅಂತ ಹೇಳಿ ದೀರ್ಘ ಆಯ್ತು ಈ ನಿಯಮದ ಪ್ರಕಾರ. ಇಲ್ಲಿ ಈ ಕಾರ ದೀರ್ಘ ಉಂಟು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಮಹಾ ಪ್ಲಸ್ ಉದಯ. ಮಹಾ ಪ್ಲಸ್ ಉದಯ ಮಹೋದಯ. ಮಹೋದಯ ಅಂದರೆ ನಾವು ಸ್ವಲ್ಪ ದೊಡ್ಡವರಿಗೆ ಮಹೋದಯ ಅಂತ ಹೇಳಿ ಕರೆಯುವಂಥದ್ದು ಹೆಚ್ಚಾಗಿ. ಹ ಪ್ಲಸ್ ಆ ಇಲ್ಲಿ ಉ ಏನಾಗ್ತದೆ? ಓ ಗೊತ್ತಾಯ್ತಲ್ಲ? ಇಲ್ಲಿ ನಾವು ಆ ತಗೊಂಡಿದ್ದೇವೆ. ಇಲ್ಲಿ ಹ್ರಸ್ವ ತಗೊಂಡಿದ್ದೇವೆ. ಇಲ್ಲಿ ಆ ತಗೊಂಡಿದ್ದೇವೆ. ಆ ಪ್ಲಸ್ ಉ ಓ. ಆ ಪ್ಲಸ್ ಉ ಓ ಯಾವುದು? ಇದರ ಪ್ರಕಾರ ನೋಡಿ ಏನಾಯ್ತಿದು? ಹೋ ಅಂತೇಳಿ ನಾವು ದೀರ್ಘ ತೋರಿಸಿ ಮಹೋದಯ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಮಹಾ ಪ್ಲಸ್ ಊರ್ಜಿತ. ಈಗ ದೀರ್ಘದಲ್ಲಿ ಈಗ ಹೂ ಅನ್ನೋದು ಮಹಾ ಪ್ಲಸ್ ಊರ್ಜಿತ ಮಹೋರ್ಜಿತ. ಮಹೋರ್ಜಿತ ಅಂದರೆ ಪ್ರೆಸೆಂಟಲ್ಲಿ ಇದೆ ಅಂತ ನಾವು ಹೇಳಿದ್ರು. ಊರ್ಜಿತದಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ಹಾಗೆ ಇದೆ ಅಂತೇಳಿ ಹೇಳೋದಕ್ಕೆ ಮಹೋರ್ಜಿತ. ಇಲ್ಲಿ ಹ ಪ್ಲಸ್ ಆ ಇಲ್ಲಿ ಊ ಏನಾಯ್ತು? ಓ ಸೇಮ್ ನಿಯಮ ಇದರ ಪ್ರಕಾರ. ಇದರ ಪ್ರಕಾರ ಅದರಲ್ಲಿ ಊ ದೀರ್ಘ ತಗೊಂಡಿದ್ದೆ. ಇಲ್ಲಿ ಊ ಹ್ರಸ್ವ. ಇಲ್ಲಿ ಊ ದೀರ್ಘ. ಇಲ್ಲಿ ಆ ಪ್ಲಸ್ ಉ ಓ ನಿಯಮ ಗೊತ್ತಾಗಿದೆ. ಆ ಪ್ಲಸ್ ಉ ಓ ಗೊತ್ತಾಯ್ತಲ್ಲ ಇದು? ಆಗ ಏನಾಯ್ತು? ಹೋ ಅಂತ ಹೇಳಿ ಆಯ್ತು ಮಹೋರ್ಜಿತ. ನೆಕ್ಸ್ಟ್ ಮಹಾ ಪ್ಲಸ್ ಋಷಿ. ಈಗ ಅರ್ಕಾರ ಬರುತ್ತೆ ನೋಡೋಣ. ಮಹಾ ಪ್ಲಸ್ ಋಷಿ ಮಹರ್ಷಿ. ಮಹಾ ಪ್ಲಸ್ ಋಷಿ ಮಹರ್ಷಿ. ಇಲ್ಲೀಗ ಹ ಪ್ಲಸ್ ಆ ಪ್ಲಸ್ ಋ ಉಂಟು. ಇದು ಸ್ವರಾಕ್ಷರ ಗೊತ್ತಿದೆಯಲ್ಲ ನಿಮಗೆ. ಆಗೇನಾಯ್ತು? ಅರ್ ಅಂತೇಳಿ ಬರ್ತದೆ. ನಾವೀಗ ಉಚ್ಚಾರ ಮಾಡುವಾಗ ಏನು ಮಾಡ್ತೇವೆ? ಇದನ್ನು ಮಹರ್ ನೋಡಿ ಬಾಯಲ್ಲಿ ಉಚ್ಚಾರ ನೋಡಿ ಮಹರ್ಷಿ ಅಂತೇಳಿ. ಈ ಅರ್ಕೋತ್ ನಾವು ಕೊನೆಗೆ ಬರಿತೇವೆ. ಮಹರ್ಷಿ ಋ ಅನ್ನೋ ಅರ್ಕ ತೋರಿಸುವಾಗ ನಾವು ಅರ್ ಅಂತ ಬರೆಯುವಾಗ ನೋಡಿ ಮಹರ್ಷಿ ಅಂತ ಹೀಗೆ ನೋಡಿ ಬಾಯಲ್ಲಿ ಉಚ್ಚಾರ ಹೀಗೆ ಬರ್ತದೆ. ಮಹರ್ಷಿ ಅಂತೇಳಿ ಬರ್ತದೆ ಅಲ್ವಾ? ಈ ಋವನ್ನ ರೇಫಾದೇಶ ಅಲ್ಲಿ ಹೇಳ್ತಾರಲ್ಲ ಏನು ಅಂತ ಹೇಳಿ. ಆ ಆಕಾರಗಳಿಗೆ ಇದು ಯಾವುದು? ಋಕಾರ ಎದುರಾದಾಗ ಅರ್ಕಾರ ಬರ್ತದೆ. ಅದು ಮೂರನೇ ನಿಯಮ ಗೊತ್ತಾಯ್ತಲ್ಲ? ಈ ಮೂರನೇ ನಿಯಮ ಇದೀಗ
ಇದೀಗ ಋ ಬರುವಾಗ ಅರ್ಕಾರ ಬರುವಂತಹದ್ದು, ಇದು ನೋಡ್ಕೊಳ್ಳಿ, ಋ ಬಂದದ್ರಿಂದ ಇಲ್ಲಿ ಅರ್ ಬರುವಂತಹದ್ದು, ನೆನ್ಪುಳಿದನ್ನ ನೆನಪಿರ್ಲಿದೊಂದು. ಹೀಗೆ ಇಲ್ಲಿಗ ಆ ಮಹರ್ಷಿ ಋ ಅನ್ನು ನಾವೇನು ಮಾಡ್ತೇವೆ, ಅರ್ಕಾರವನ್ನ ಈ ಒಂದು ಚಿಹ್ನೆಯ ಮೂಲಕ ನೀವು 9 ಕನ್ನಡ ಸಂಖ್ಯೆ ಹೇಳ್ತಿರಲ್ಲ ಆ ರೀತಿಯಾಗಿ ಇದನ್ನ ನಾವು ತಗೋಬೇಕು. ಶಿ ಬರ್ದ ನಂತರ ಅರ್ಕವನ್ನು ತೋರಿಸ್ಬೇಕು. ಉಚ್ಚಾರದಲ್ಲಿ ಮಹರ್ಷಿ ಅಂತೇಳಿ ಋಕಾರ ಮೊದಲಿಗೆ ಬರ್ತದೆ, ಆದ್ರೆ ತಗೊಳ್ಳುವಾಗ ಇಲ್ಲಿ ಬರ್ತದೆ. ಇದು ನಿಯಮ ಏನೀಗ, ಆಕಾರ ಋಕಾರ ಬಂದಾಗ ಅರ್ಕಾರದ ನಿಯಮ, ಅಥವಾ ಆಕಾರಗಳಿಗೆ ಋಕಾರ ಎದುರಾದಾಗ ಅರ್ಕಾರ ಬರುತ್ತೆ ನಿಯಮದಲ್ಲಿ ಬರುವಂಥದ್ದು. ನೀವು ಹೆಚ್ಚಾಗಿ ಬರಿಬೇಕಾದ್ರು ಈ ರೀತಿಯಾಗಿ ಉಚ್ಚಾರ ಈ ರೀತಿ ಇದ್ರೆ ಬರೆಯುವಂಥ ರೀತಿ ಇದು ಇಷ್ಟು ಇರುವಂಥದ್ದು. ಈಗ ನಿಮ್ಗೆ ಎಕ್ಸ್ಟ್ರಾವನ್ನು ಇಲ್ಲಿ ಬರ್ಕೊಳ್ಳಿ. ಈಗ ನೀವೀಗ ಇಲ್ಲಿ ಉಳಿದದನ್ನು ಕೊಡ್ತೇನೆ, ಸ್ವಲ್ಪ ಅದು ಸಹ ಗಮನದಲ್ಲಿ ಬಂದರೆ ನಿಮಗೆ ಬೇರೆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿ ಸಿಕ್ಕಿದ್ರು ಕೂಡ ನೀವು ಅದನ್ನು ಮಾಡ್ತಾ ಬರಬೇಕು ಮಕ್ಕಳಿಗೆ. ಗೊತ್ತಾಯ್ತು ಈಗ ನಿಯಮ. ಆಕಾರಗಳಿಗೆ ಈ ಕಾರಗಳು ಎದುರಾದಾಗ ಏಕಾರ, ಆಕಾರಗಳಿಗೆ ಉಕಾರಗಳು ಎದುರಾದಾಗ ಓಕಾರ, ಆಕಾರಗಳಿಗೆ ಕಾರ ಎದುರಾದಾಗ ಅರ್ಕಾರ ಎದುರಾಗೋದು ನಿಯಮ ಗೊತ್ತಾಗಿದೆ ಅಲ್ವಾ. ಈಗ ಅಂತಹ ಏನು ಸಿಕ್ಕಿದ್ರು ಕೂಡ ನೀವು ಮಾಡ್ತಾ ಬರಬೇಕು. ಸಿಕ್ಕಿದ್ರೆ ಅದನ್ನು ಎಕ್ಸ್ಟ್ರಾ ಆಗಿ ತಗೊಳ್ಳಿ. ಈಗ ಇನ್ನೊಂದು ತಗೊಳ್ತೇನೆ ನಾನೀಗ. ದೇವೇಶ, ದೇವ ಪ್ಲಸ್ ಈಶ ಏನಾಯ್ತು ಈಗ, ದೇವೇಶ. ಇಲ್ಲಿ ಈ ನಿಯಮದ ಪ್ರಕಾರವಾಗ್ತದೆ. ಇಲ್ಲಿ ಅಕಾರ ಉಂಟು, ಇಲ್ಲಿ ಈಕಾರ ಉಂಟು. ಏನಾಯ್ತು ಈಗ, ವೇ ಅಂತ ಹೇಳಿ ಆಗ್ತದೆ. ಆ ಪ್ಲಸ್ ಈ ಏ, ಅ ಹ್ರಸ್ವ, ಈ ದೀರ್ಘ. ಅಕಾರಕ್ಕೆ ಈ ಕಾರ ಎದುರಾದಾಗ ಏಕಾರ. ಇಲ್ಲಿಗ ಈ ಕಾರ ದೀರ್ಘ ತಗೊಂಡು ಅಕಾರಕ್ಕೆ ಈ ಕಾರ ಎದುರಾದಾಗ ಏಕಾರ. ನೆಕ್ಸ್ಟ್ ಮಹೇಶ, ಅಲ್ಲಿ ಮಹಾ ಇದ್ರ ಬಂದಾಗೆ ಇಲ್ಲಿ ಬಂದಾಗೆ ಈಶ, ಮಹಾ ಈಶ ಕೊಟ್ಟಿದ್ದೇನಲ್ವಾ, ಹೌದು ಮಹೇಶ ಒಂದ್ಸಲ ಬಂದಿದೆ. ದೇವೇಂದ್ರ ತಗೊಳ್ಳೋಣ. ದೇವೇಂದ್ರ ಆಗಲಿಲ್ಲ ಅಲ್ಲಿ, ದೇವೇಂದ್ರ ಸೇಮ್, ಸಾರಿ, ದೇವ ಪ್ಲಸ್ ಇಂದ್ರ ಏನಾಗಿದೆ ಈಗ, ದೇವೇಂದ್ರ. ಮಹಾ ಇಂದ್ರ ಇದ್ದ ಹಾಗೆ ದೇವೇಂದ್ರ. ಅಲ್ಲಿ ಮಹಾದಲ್ಲಿ ಏನ್ ಬಂತು, ಮಹಾದೀರ್ಘ. ಇಲ್ಲಿ ಅಕಾರ, ಅಕಾರಕ್ಕೆ ಇಕಾರ ಎದುರಾದಾಗ ದೀರ್ಘ ಆಗಿರುತ್ತೆ, ಏ ಅಂತ ಹೇಳಿ ದೇವೇಂದ್ರ. ಅಕಾರಕ್ಕೆ ಇಕಾರ ಎದುರಾದಾಗ ಏಕಾರ ಆಗುವಂತಹದ್ದು. ಗೊತ್ತಾಯ್ತಲ್ಲ, ದೇವ ಇಂದ್ರ. ನೆಕ್ಸ್ಟ್ ಮಹೇಶ ಆಯ್ತಾ. ಮಹೇಶ ಎಲ್ಲಿ ತಗೊಂಡಿದ್ದೇನೆ ನಾನು, ಹೌದು ಮಹೇಶ ತಗೊಂಡಿದ್ದೇನೆ. ಮಹಾ ಉದಯ ತಗೊಂಡಿದ್ದೇನೆ. ಎಸ್. ನೆಕ್ಸ್ಟ್ ರಾಜ್ಯೋತ್ಸವ, ರಾಜ್ಯ ಪ್ಲಸ್ ಉತ್ಸವ. ಗೊತ್ತಿದೆ ನಿಮಗೆ ರಾಜ್ಯೋತ್ಸವ ಉಪಯೋಗ ಮಾಡ್ತೀರಾ, ಬಳಕೆ ಮಾಡ್ತೀರಲ್ವಾ ನಿಮ್ಮ ಮಾತಿನಲ್ಲಿ. ರಾಜ್ಯೋತ್ಸವ ಅಂತ ಹೇಳಿ ಆಗುವಂತಹದ್ದು. ನೋಡಿ ಈಗ ಇಲ್ಲಿ 2 ವ್ಯಂಜನಗಳಿವೆ. ಒಂದು ವರ್ಗೀಯ ವ್ಯಂಜನ ಜ, ಇನ್ನೊಂದು ಅವರ್ಗೀಯದು ಯ ಅಲ್ವಾ. ಜ ಪ್ಲಸ್ ಯು ಪ್ಲಸ್ ಆ ಆಗಿರುವಂಥದ್ದು ಇಲ್ಲಿ ಜ ಅನ್ನೋದು. ಜ ಪ್ಲಸ್ ಯು ಪ್ಲಸ್ ಆ. ನೀವು ಮಾತ್ರ ಕೊನೆ ಅಕ್ಷರ ಮಾತ್ರ ಸ್ವರಾಕ್ಷರ ತಗೊಳ್ಳಿಕ್ಕೆ ಇಲ್ಲಿ ಉಂಟು. ಆಗೇನಾಯ್ತು, ಓಕಾರ ಆಯ್ತು. ರಾಜ್ಯೋತ್ಸವ ನಾವು ದೀರ್ಘವಾಗಿ ತೋರಿಸ್ತೀವಿ. ಅಕಾರ ಪ್ಲಸ್ ಉಕಾರ ಓಕಾರ, ರಾಜ್ಯೋತ್ಸವ. ಆಗ ನೀವು ಮಹಾ ಉತ್ಸವ ಅಂತ ತಗೊಂಡಿದ್ದೀರಿ, ಅಲ್ಲಿ ಆಕಾರಕ್ಕೆ ಇದಾಗಿರುವಂಥದ್ದು. ಹಾಗೆ ನೋಡಿ ಈಗ. ನೆಕ್ಸ್ಟ್ ದೇವರ್ಷಿ, ದೇವ ಅಲ್ಲಿ ಮಹರ್ಷಿ ಅಂತ ತಗೊಂಡಿದ್ದೀನಿ, ಮಹಾಋಷಿ ಅಂತ ಇಲ್ಲಿ ಅಕಾರ ಹೃಸ್ವ ತಗೊಂಡಿದ್ದೇನೆ. ದೇವ ಪ್ಲಸ್ ಋಷಿ, ದೇವರ್ಷಿ ಅಂತ ಹೇಳಿ ಆಗ್ತದೆ. ದೇವರ ಋಷಿ ಅಂತ, ದೇವತೆಗಳ ಋಷಿ ಅಂತೇಳಿ, ಹಾಗೆ ದೇವರ್ಷಿ. ಇಲ್ಲಿ ವು ಪ್ಲಸ್ ಆ ಉಂಟು, ವು ಪ್ಲಸ್ ಆ. ಇಲ್ಲಿ ಋ ಉಂಟು. ಇಲ್ಲಿ ಅಕಾರಕ್ಕೆ ಋಕಾರದಾಗ ಆಗುವಂಥದ್ದು ಅರ್ಕಾರ ಅಲ್ವಾ. ಇಲ್ಲಿಗೆ ನೀವು ಅದನ್ನ ಆಗ ನಾನು ಹೇಳಿದ ನಿಯಮದ ಪ್ರಕಾರ ನೋಡಿ, ಈ ನಿಯಮದ ಪ್ರಕಾರವೇ ಇದಿರುವಂಥದ್ದು. ನಾವು ಮಹರ್ಷಿ ಅಂತ ಹೇಳಿದ್ರಲ್ಲ ಅದೇ ರೀತಿ ಆ ನಿಯಮದ ಪ್ರಕಾರ ಅರ್ಕಾರ ಬಂದು ಹೇಳುವಾಗ ದೇವರ್ಷಿ ಅಂತ ಹೇಳಿ ಹೇಳ್ತೇವೆ. ಅರ್ಕೋತನ್ನು ಮಾತ್ರ ನಾವಿಲ್ಲಿ ತೋರಿಸ್ತೇವೆ. ಗೊತ್ತಾಯ್ತಲ್ಲ, ದೇವರ್ಷಿ ಅಂತ ಹೇಳಿ ಹೇಳುವಂಥದ್ದು, ಅರ್ಕಾರ ಬರುವಂತಹದ್ದು. ಈಗ ಇಷ್ಟನ್ನು ನೀವು ಸರಿಯಾಗಿ ಗಮನಿಸಿ. ಮತ್ತು ಯಾವುದೇ ಒಂದು ಶಬ್ದಗಳು ಸಿಕ್ಕಿದ್ರೆ ಅದನ್ನು ನೀವು ನಿಮ್ಮಷ್ಟಕ್ಕೆ ಮಾಡ್ತಾ ಬನ್ನಿ. ಪುನಃ ಒಂದು ಹೇಳ್ತೇನೆ, ಅದನ್ನು ಅಕಾರಕ್ಕೆ ಆಕಾರಗಳಿಗೆ ಈ ಕಾರ್ಯ ಎದುರಾದಾಗ ಏಕಾರ, ಆನಂತರ ಆಕಾರ ಊಕಾರ ಎದುರಾದಾಗ ಓಕಾರ, ಆಕಾರ ಋಕಾರ ಎದುರಾದಾಗ ಅರ್ಕಾರ ಬರುವಂಥದ್ದು. ಈಗ ಸಾಧಾರಣ ಎಲ್ಲವೂ ನಾನು ಕವರ್ ಮಾಡಿದ್ದೇನೆ. ಸರಿಯಾಗಿ ಗಮನ ಹರಿಸಿ ಮಕ್ಕಳೇ, ಸರಿಯಾಗಿ ಚೆನ್ನಾಗಿ ಕಲೀರಿ. ನೆಕ್ಸ್ಟ್ ವೃದ್ಧಿ ಸಂಧಿ ಕಡೆಗೆ ಗಮನ ಹರಿಸೋಣ. ವೃದ್ಧಿ ಸಂಧಿ ಇದು ಕೂಡ ಹಾಗೆ ಸ್ವರಾಕ್ಷರಗಳೇ ಇರುವಂಥದ್ದು. ನೋಡಿ, ಸ್ವರಾಕ್ಷರದ ಎದುರುಗಡೆಗೆ ಯಾವುದು ಬಂದಾಗ ಅದು ಅವೃದ್ಧಿ ಆಗ್ತದೆ. ವೃದ್ಧಿ ಮೀನ್ಸ್ ಇನ್ಕ್ರೀಸ್ ಅಂತ ಹೇಳಿ ಆಗುವಂಥದ್ದು, ಅಂದರೆ ಹೆಚ್ಚಾಗುವಂಥದ್ದು ಹೇಳಿ ಅರ್ಥ. ಅಲ್ಲಿ ಒಂದು ಅಕ್ಷರ ಹೆಚ್ಚಿಗೆ ಇದಾಗಿ ಸ್ವಲ್ಪ ದೀರ್ಘ ಇದಾಗಿ ಇನ್ನೊಂದು ಅಕ್ಷರ ಇದಾಗಿ ಬರುವಂಥದ್ದು. ನೋಡಿ, ವೃದ್ಧಿ ಅಂತೇಳಿ ನಾವು ಹೇಳ್ತೇವೆ ಅದನ್ನು. ನಿಯಮ ಓದ್ತೇನೆ ನಾನು ಮೊದಲಿಗೆ. ಆಕಾರಗಳಿಗೆ ಏ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಔಕಾರಗಳು ಪರವಾದರೆ, ಅಂದರೆ ಔಕಾರಗಳು ಯಾವುದ್ರ ಎದುರುಗಡೆ, ಆಕಾರ ಎದುರುಗಡೆ
ಓ ಔಕಾರ ಪರವಾದರೆ, ಪರ ಮೀನ್ಸ್ ನೆಕ್ಸ್ಟ್ ವರ್ಡ್, ಅದು ಪೂರ್ವ ಪರ ಅಂತ ಹೇಳಿ 2 ವರ್ಡ್, ಪುನಃ ಹೇಳ್ತಾ ಇದ್ದೇನೆ. ಪೂರ್ವ ಅಂದರೆ ಫಸ್ಟ್ ವರ್ಡ್, ಪರ ಮೀನ್ಸ್ ನೆಕ್ಸ್ಟ್ ವರ್ಡ್, ಅದು ಗಮನದಲ್ಲಿ ಹರಿಸಿ. ಓ ಔಕಾರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುತ್ತವೆ. ಇದಕ್ಕೆ ವೃದ್ಧಿ ಸಂಧಿ ಅಂತ ಹೇಳಿ ಕರೀತಾರೆ. ಇದೊಂದು ಗಮನದಲ್ಲಿರಲಿ. ಏನು ಹೇಳ್ತಾರೆ, ಆ ಆಕಾರಗಳಿಗೆ ಉದಾಹರಣೆ ಕೂಡ ಗೊತ್ತಾಗ್ತದೆ. ಆ ಆಕಾರಗಳಿಗೆ ಎ ಕಾರಗಳು ಬಂದಾಗ ಐಕಾರ, ಆ ಆಕಾರಗಳು ಓಕಾರಗಳು ಬಂದಾಗ ಔಕಾರ ಆದೇಶವಾಗಿ ಬರುವಂತಹದ್ದು. ನೋಡೋಣ, ನಿಮಗೆ ಉದಾಹರಣೆ ಸಹಿತ ಕೂಡ ಕರೆಕ್ಟಾಗಿ ಅರ್ಥ ಆಗ್ತದೆ. ನೋಡ್ಕೊಳ್ಳಿ. ಈಗ ಮಹಾ ಪ್ಲಸ್ ಏಕ ಮಹೇಕ ಅಂತ ಕೊಟ್ಟಿದ್ದಾರೆ. ವೃದ್ಧಿ ಸಂಧಿಗ ನಿಯಮ, ವೃದ್ಧಿ ಸಂಧಿ ಈಗ ಹೇಳ್ತಾರೆ ಯಾವುದು, ಮಹಾ ಪ್ಲಸ್ ಏಕ, ಮಹಾ ಪ್ಲಸ್ ಏಕ ಮಹೈಕ, ಮಹೈಕ. ನೋಡಿ ಈಗ ಹ ಪ್ಲಸ್ ಆ ಪ್ಲಸ್ ಎ ಉಂಟು, ಆಗ ಏನಾಯ್ತು ಐಕಾರ. ಐಕಾರ ಚಿಹ್ನೆ ನಾವು ಈ ರೀತಿ ತೋರಿಸುವಂಥದ್ದು. ಈ ಐ ಉಂಟಲ್ವಾ, ಈ ಐಕಾರದ ಚಿಹ್ನೆಯನ್ನು ನಾವು ಈ ರೀತಿ ತೋರಿಸೋಣ, ಚಿಹ್ನೆಯನ್ನು. ಅದು ಗಮನದಲ್ಲಿರಲಿ. ಐ ಬರೆಯುವುದು ನಿಮಗೆ ಗೊತ್ತುಂಟಲ್ಲ, ಈ ಸ್ವರಾಕ್ಷರದಲ್ಲಿ ಬರುವಂಥ ಐ, ಅದರ ಚಿಹ್ನೆ ನಾವು ತೋರಿಸುವಂಥದ್ದು ಒಂದು ಅಕ್ಷರದ ಕೆಳಗಡೆ ಬರೆಯುವಾಗ ಈ ರೀತಿಯಾಗಿ ತೋರಿಸಬೇಕು. ನೋಡ್ಕೊಳ್ಳಿ. ಈಗ ಇದು ಹ ಪ್ಲಸ್ ಏನಾಯಿತು, ಮಹಾ ಪ್ಲಸ್ ಏಕ ಐ ಬರುವಂಥದ್ದು. ಅಕಾರಕ್ಕೆ ಆ ಆಕಾರಗಳಿಗೆ ಏಕಾರ ಎದುರಾದಾಗ ಐಕಾರ ಬರುವಂಥದ್ದು, ಮಹೈಕ. ಎರಡನೇದು ನೋಡೋಣ, ಮಹಾ ಪ್ಲಸ್ ಐಕ್ಯ. ಈಗ ಐ ತಗೊಂಡಿದ್ದೀರಿ, ಮಹಾ ಪ್ಲಸ್ ಐಕ್ಯ. ಇಲ್ಲಿ ಕೂಡ ಅದೇ ರೀತಿ, ಅಲ್ಲಿ ಕ್ಯಾ ಅಂತ ನಾವು ತಗೊಂಡು ಮಹೈಕ್ಯ ಅಂತ ಬರ್ತದೆ. ಮಹೈಕ್ಯ ಇದು ಯಾದ ಅಡಿವತ್ತು, ಇದು ಐಯ ಅಡಿವತ್ತು. ಇಲ್ಲಿಗೆ ಏನಾಯ್ತು, ಹ ಪ್ಲಸ್ ಆ ಪ್ಲಸ್ ಐ ಅಲ್ವಾ, ಹ ಪ್ಲಸ್ ಆ ಮತ್ತೆ ಐ. ಏನಾಯ್ತು ಈಗ, ಇದು ಐ ಬರುವಂಥದ್ದು. ಎ ಐಕಾರಗಳಿಗೆ ಐಕಾರ ಬರುವಂಥದ್ದು ಆದೇಶವಾಗಿ. ಎ ಐಕಾರಗಳಿಗೆ ಐಕಾರ. ನೋಡಿದು ಎಗೆ ಐ, ಎಗೆ ಐ, ಇದು ಐಗೆ ಐ. ಗಮನದಲ್ಲಿ ಐಕಾರ ಪರವಾಗಿ ಆದೇಶವಾಗಿ ಬರುವಂಥದ್ದು ಮಹೈಕ್ಯ. ಏಕ ಪ್ಲಸ್ ಐಕ್ಯ ಸೇಮ್ ಅದೇ ರೀತಿ ಬರ್ತದೆ. ಏಕ ಪ್ಲಸ್ ಐಕ್ಯ, ಏಕ ಪ್ಲಸ್ ಐಕ್ಯ, ಏಕೈಕ್ಯ, ಏಕೈಕ್ಯ ಅಂತ ಹೇಳಿ ಆಗ್ತದೆ, ಏಕೈಕ್ಯ. ಇಲ್ಲೀಗ ಇದು ಸೇಮ್ ಇದ್ರೆ ಹಾಗೆ ಐ ಮತ್ತೆ ಯಾಡಿವತ್ತು. ಇಲ್ಲಿ ಅಕಾರ ಉಂಟು, ಕ ಪ್ಲಸ್ ಅ ಅನಂತರ ಕ, ನೆಕ್ಸ್ಟ್ ಐ ಉಂಟು. ಇಲ್ಲಿ ಐ ಬರುವಂಥದ್ದು ಆದೇಶವಾಗಿ. ಅಂದರೆ ಎ ಐಗಳಿಗೆ ಐಕಾರ ಆದೇಶವಾಗಿ ಬರುವಂತಹ ನಿಯಮದ ಪ್ರಕಾರ ಏಕೈಕ್ಯ. ನೆಕ್ಸ್ಟ್ ಮಹಾ ಪ್ಲಸ್ ಓಘ, ಮಹಾ ಪ್ಲಸ್ ಓಘ ಅಂದರೆ ವೇಗವಾಗಿ ಹೋಗೋದಕ್ಕೆ ಹೇಳುದು, ಬಹಳ ಫಾಸ್ಟಾಗಿ ಹೋಗೋದು ಅಂತ ಹೇಳಿ ಅರ್ಥ. ಮಹೌಘ, ಮಹೌಘ, ಮಹಾ ಪ್ಲಸ್ ಓಗ ಮಹೋಗ. ಇಲ್ಲಿ ಆ ಉಂಟು, ಇಲ್ಲಿ ಓ ಉಂಟು. ನೋಡಿ ಗಮನಿಸಿ, ಆ ಪ್ಲಸ್ ಓ ಏನಾಗ್ತದೆ, ಔ. ಇದು ಔದು ನಿಯಮ, ಔ ಬರುವಂಥದ್ದು. ಆಕಾರಗಳಿಗೆ ಓಕಾರಗಳು ಬಂದಾಗ ಔಕಾರ ಆಗೋದು. ಇಲ್ಲಿ ನೋಡಿ, ಇದು ಗೊತ್ತಾಯ್ತಲ್ಲ, ಇದರಲ್ಲಿ ತೋರಿಸಿದೆಲ್ಲ, ಔ ಅಂತ ಹೇಳಿ ಬಂದಿದೆ, ಮಹೌಗ. ಆ ಪ್ಲಸ್ ಓ ಔ, ಮಹೌಘ. ನೆಕ್ಸ್ಟ್ ಮಹಾ ಔಷಧ, ಮಹಾ ಔಷಧ. ಏನಾಯ್ತಿದು, ಮಹೌಷಧ, ಮಹೌಷಧ, ಮಹತ್ತಾದ ಔಷಧ ಅಂತ ಹೇಳಿ ಅರ್ಥ. ಇದು ಮಹೌಷಧ. ಇಲ್ಲೀಗ ಆ ಉಂಟು ಅಲ್ವಾ, ಪ್ಲಸ್ ಔ ಉಂಟು. ನೋಡಿ ಇದಕ್ಕೆ ಸೇನು ಆದೇಶ ಆಗಿ ಬರುವಂಥದ್ದು ಔ ಅಲ್ವಾ, ಅದು ನೋಡಿ ಹಾದಲ್ಲಿ ನಾವು ತೋರಿಸಿ, ಆ ವ್ಯಂಜನದಲ್ಲಿ ತೋರಿಸ್ತೇವೆ. ಆ ಪ್ಲಸ್ ಔ ಔ, ಮಹೌಷಧ. ಆಕಾರಗಳಿಗೆ ಏಕಾರಗಳು ಪರವಾದರೆ ಐಕಾರವು, ಆಕಾರಗಳಿಗೆ ಓಕಾರ ಪರವಾದರೆ ಔಕಾರವು ಆದೇಶವಾಗಿ ಬರುವಂಥದ್ದು ಯಾವುದ್ರ ನಿಯಮ, ವೃದ್ಧಿ ಸಂಧಿಯ ನಿಯಮ. ಈಗ ಎಕ್ಸ್ಟ್ರಾ ಅದನ್ನು ತಗೊಳ್ಳಿ, ವರ್ಡ್ಗಳನ್ನು ಅಲ್ಲಿ ಇರುವಂಥದ್ದು ನಿಮಗೆ ಸಿಕ್ಕಿದರೆ ಪುನಃ ನಾನಾಗ ಹೇಳಿದಾಗೆ ಏನು ಮಾಡ್ತಾ ಬರಬೇಕು, ಅದನ್ನು ಸಂಗ್ರಹ ಮಾಡ್ತಾ ನಿಮ್ಮ ಪುಸ್ತಕದಲ್ಲಿ ಬರಿತಾ ಬರಬೇಕು. ನೋಡಿ ಈಗ ಒಂದನೇದು ಈಗ ಹೇಳ್ತೇನೆ. ಈಗ ಏಕೈಕ, ಏಕ ಪ್ಲಸ್ ಏಕ ಏಕೈಕ, ಏಕ ಪ್ಲಸ್ ಏಕ ಏಕೈಕ. ನೋಡಿ ಇಲ್ಲಿ ಆಗ ಹೇಳಿದಾಗೆ ಇಲ್ಲಿ ಏನುಂಟು, ಅಕಾರ ಉಂಟು, ಕು ಪ್ಲಸ್ ಅ ಕ ಅದು. ಇಲ್ಲಿ ಎ ಉಂಟು, ಏನಾಯ್ತಾಗ ಐ ಅಂತ ಹೇಳಿ ಆಗ್ತದೆ. ಆಕಾರಗಳಿಗೆ ಏಕಾರಗಳು ಪರವಾದರೆ ಐಕಾರದ ನಿಯಮದ ಪ್ರಕಾರ ಇಲ್ಲಿ ಏನಾಯ್ತು, ಐಕಾರ. ಐ ನಾವು ಈ ಇದರ ಚಿಹ್ನೆ ಮೂಲಕ ತೋರಿಸಿ ಐ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಅದು ಅಷ್ಟೈಶ್ವರ್ಯ, ಅಷ್ಟ ಪ್ಲಸ್
ಐಶ್ವರ್ಯ. ಏನಾಗ್ತದೆ ಒಟ್ಟಾಗುವ ಅಷ್ಟೈಶ್ವರ್ಯ ಅಂತ ಹೇಳಿ ಆಗ್ತದೆ. ಅಷ್ಟೈಶ್ವರ್ಯ. ಇಲ್ಲಿ ಅಕಾರ ಉಂಟು, ಶ ಪ್ಲಸ್ ಟ ಪ್ಲಸ್ ಅ, ಅಲ್ಲಿ 3 ಇದುಂಟು ವ್ಯಂಜನ, ಇದು 2 ವ್ಯಂಜನ ಉಂಟು, ಶ ಪ್ಲಸ್ ಟ ಪ್ಲಸ್ ಅ ಸ್ಟಾದು. ಮತ್ತೆ ಇಲ್ಲಿ ಎದುರುಗಡೆ ಏನುಂಟು, ಐ ಉಂಟು ಅಲ್ವಾ, ಆಗೇನಾಗ್ತಿದ್ದು ಐ ಆಗುವಂಥದ್ದು. ಎ ಐಗಳಿಗೆ ಐಕಾರ ಆದೇಶ ಆಗುವ ಬರುವಂಥದ್ದು ಎ ಐಗಳಿಗೆ. ನೋಡೀಗ ಆಗೇನಾಯ್ತು, ಅದನ್ನು ನಾವು ಇಲ್ಲಿ ಈ ರೀತಿಯಾಗಿ ತೋರಿಸ್ತೇವೆ, ಐ ಅಂತೇಳಿ ಆ ಒಂದು ಚಿಹ್ನೆ ಮೂಲಕ ತೋರಿಸ್. ಅಷ್ಟೈಶ್ವರ್ಯ. ನೆಕ್ಸ್ಟ್ ವನ ಪ್ಲಸ್ ಔಷಧ. ವನ ಪ್ಲಸ್ ಔಷಧ. ಇಲ್ಲಿ ಏನುಂಟು, ನ ಪ್ಲಸ್ ಅ ನ ಅಲ್ವಾ, ಇಲ್ಲಿ ಏನು ಓ ಉಂಟು, ಆಗೇನಾಯ್ತು ಔಕಾರ ಆದೇಶವಾಗಿ ಬರುವಂಥದ್ದು. ಏನಾಗ್ತಿದೆ ಒಟ್ಟಾಗುವಾಗ ವನೌಷಧ ಅಂತ ಹೇಳಿ ಆಗ್ತದೆ. ನೋಡಿ, ನಾದ ವ್ಯಂಜನದ ಮೇಲೆ ನಾವೇನು ತೋರಿಸ್ತೇವೆ, ಆ ಔಕಾರ ಅಂತ ನ ಪ್ಲಸ್ ಔ ನೌ ಅಂತ ಹೇಳಿ ನಾವು ತೋರಿಸುವಂಥದ್ದು. ಅಕಾರಕ್ಕೆ ಓಕಾರ ಎದುರಾದಾಗ ಔಕಾರ ಆದೇಶವಾಗಿ ಬರುವಂಥದ್ದು. ಹೀಗೆ ಮಕ್ಕಳೇ ಏನು ನಿಮಗೆ ಬೇರೆ ಎಕ್ಸ್ಟ್ರಾಸ್ ಸಿಗ್ತದೋ ಅದನ್ನೆಲ್ಲರೂ ಕೂಡ ಸಂಗ್ರಹ ಮಾಡ್ತಾ ಬನ್ನಿ. ಇನ್ನೊಂದು ಸಂಧಿ ಇದೆ, ಅದನ್ನು ಮುಂದಿನ ತರಗತಿಯಲ್ಲಿ ಮಾಡೋಳಿದ್ದೇನೆ. ಗಾಂಧೆಗಳು ಇದೆಲ್ಲ. ಎಲ್ಲರಿಗೂ ಧನ್ಯವಾದಗಳು.